ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಈ ವಿಡಿಯೋದಲ್ಲಿ ನಾನು ನಿಮಗೆ ಮಾಹಿತಿ ಕೊಡ್ತಾ ಇರುವಂಥದ್ದು ಏನಂತಂದರೆ, ಕರ್ನಾಟಕದಲ್ಲಿ ನ್ಯಾಷನಲ್ ಹೆಲ್ತ್ ಮಿಷನ್ನಿಂದ ಹೊಸ ನೇಮಕಾತಿ ಬಂದಿದೆ. ಡೈರೆಕ್ಟ್ ವಾಕ್-ಇನ್ ಇಂಟರ್ವ್ಯೂ ತಪ್ಪಿಸಿಕೊಳ್ಳಬೇಡಿ. NHM ಅಡಿಯಲ್ಲಿ ಕರ್ನಾಟಕ ಸ್ಟೇಟ್ ಹೆಲ್ತ್ ಮತ್ತು ಫ್ಯಾಮಿಲಿ ವೆಲ್ಫೇರ್ ಸೊಸೈಟಿ ವತಿಯಿಂದ ಈ ನೇಮಕಾತಿ ಪ್ರಕಟಿಸಲಾಗಿದೆ. ಎಲ್ಲ ಪೋಸ್ಟ್ಗಳು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಇರುತ್ತವೆ. ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ. ಇದು ಒಂದು ನೇಮಕಾತಿ ಪ್ರಕಟಣೆಯನ್ನು ಹೊರಡಿಸಲಾಗಿದೆ. ಕರ್ನಾಟಕ ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಂಘವು ರಾಷ್ಟ್ರೀಯ ಆರೋಗ್ಯ ಮಿಷನ್ ಅಡಿಯಲ್ಲಿ ಖಾಲಿ ಇರುವ ವಿವಿಧ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳನ್ನು ವಾಕ್-ಇನ್ ಸಂದರ್ಶನಕ್ಕೆ ಆಹ್ವಾನಿಸುತ್ತದೆ. ಯಾರೆಲ್ಲ ಅಭ್ಯರ್ಥಿಗಳು ನೀವು ಈಗ NHM ಅಡಿಯಲ್ಲಿ ಕೆಲಸವನ್ನ ಮಾಡಬೇಕು ಅಂತ ಇದ್ರಿ ಅಂತವರುಗಳಿಗೆ ಇದೊಂದು ಉಪಯುಕ್ತವಾದಂಥ ಮಾಹಿತಿ. ಚಾನೆಲ್ಗೆ ಹೊಸಬರಾಗಿದ್ರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ತಾ ಇದ್ದೀರೆ, ಇದು 17ನೇ ಮಾರ್ಚ್ ತಿಂಗಳಿನಲ್ಲಿ ಬಂದಿರುವಂಥದ್ದು. ಟೋಟಲ್ 13 ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಿಕ್ಕೆ NHM ಅಡಿಯಲ್ಲಿ ಗುತ್ತಿಗೆ ಆಧಾರದ ಮೇಲೆ, ರೋಸ್ಟ್ರಕ ಮೆರಿಟ್ ಆಧಾರದ ಮೇಲೆ ಭರ್ತಿ ಮಾಡಿಕೊಳ್ಳಲು ನೇರ ಸಂದರ್ಶನವನ್ನ ಆಹ್ವಾನಿಸಲಾಗಿದೆ. ಹಾಗಾದರೆ ಹುದ್ದೆಗಳು ಯಾವುವು ಮತ್ತು ಕ್ವಾಲಿಫಿಕೇಷನ್ ಹಾಗೂ ಸ್ಯಾಲರಿ ಬಗ್ಗೆ ನೋಡೋಣ. ಮೊದಲನೇದಾಗಿ ಟೆಕ್ನಿಕಲಿ ಆಫೀಸರ್ ಪ್ರೊಕ್ಯೂರ್ಮೆಂಟ್ ಮತ್ತು ಲಾಜಿಸ್ಟಿಕ್ಸ್. ಒಂದು ಹುದ್ದೆ ಖಾಲಿ ಇದ್ದು ಕ್ವಾಲಿಫಿಕೇಷನ್ ಏನಂದ್ರೆ MBA or PG in procurement or logistics or supply chain management ಅಥವಾ PG diploma in procurement logistics management ಅಥವಾ health or hospital PG diploma in health hospital administration certificate course in computer operation minimum 2 months. ಮಾಸಿಕ ವೇತನ 35,000 ರೂಪಾಯಿಗಳು. ನೆಕ್ಸ್ಟ್ ಪೋಸ್ಟ್ ಯಾವುದು ಅಂದ್ರೆ ಮೆಡಿಕಲ್ ಆಫೀಸರ್. ಒಂದು ಹುದ್ದೆ ಖಾಲಿ ಇದ್ದು ಇದ್ರ ಕ್ವಾಲಿಫಿಕೇಶನ್ MBBS or equivalent degree, recognized by Medical Council and should completed compulsory rotatory internship. ಮಾಸಿಕ ವೇತನ 60,000 ಕೊಟ್ಟಿದ್ದಾರೆ. ನೆಕ್ಸ್ಟ್ ಪೋಸ್ಟ್ ಯಾವುದು ಅಂದ್ರೆ NHM ಕನ್ಸಲ್ಟೆಂಟ್. ಒಂದು ಹುದ್ದೆ ಇರುತ್ತದೆ. ಬೇಕಾದ ಕ್ವಾಲಿಫಿಕೇಶನ್ ಏನಂದ್ರೆ MBBS with community medicine or MHA ಅಥವಾ ಹೆಲ್ತ್ ಕೇರ್ ಮ್ಯಾನೇಜ್ಮೆಂಟ್ ಅಥವಾ ಹೆಲ್ತ್ ಇಕನಾಮಿಕ್ಸ್. ಮಾಸಿಕ ವೇತನ 80,000 ರೂಪಾಯಿಗಳು. ನೆಕ್ಸ್ಟ್ ಪೋಸ್ಟ್ ಯಾವುದು ಅಂದ್ರೆ HR ಕನ್ಸಲ್ಟೆಂಟ್. ಒಂದು ಹುದ್ದೆ ಖಾಲಿ ಇದ್ದು ಇದ್ರ ಕ್ವಾಲಿಫಿಕೇಶನ್ ಬಂದು MBA in HR. ಮಾಸಿಕ ವೇತನ 55,000 ರೂಪಾಯಿಗಳು. ನೆಕ್ಸ್ಟ್ ಪ್ರೋಗ್ರಾಮ್ ಅಸಿಸ್ಟೆಂಟ್. ಹುದ್ದೆ ಇದಕ್ಕೆ ಎನಿ ಡಿಗ್ರಿ ಫ್ರಮ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ. ಮಾಸಿಕ ವೇತನ 25,000 ರೂಪಾಯಿಗಳು. ಹೀಗೆ ಇನ್ನು ಹಲವಾರು ಹುದ್ದೆಗಳು ಖಾಲಿ ಇದ್ದು ಅವುಗಳನ್ನು ಕ್ವಿಕ್ ಆಗಿ ಹೇಳ್ತೇನೆ. ಪ್ರೊಕ್ಯೂರ್ಮೆಂಟ್ ಆಫೀಸರ್ FPLMIS ಒಂದು ಹುದ್ದೆ. ವ್ಯಾಕ್ಸಿನ್ ಲಾಜಿಸ್ಟಿಕ್ ಮ್ಯಾನೇಜರ್ ಒಂದು ಹುದ್ದೆ. ಸ್ಟೇಟ್ ಲೆಪ್ರಸಿ ಕನ್ಸಲ್ಟೆಂಟ್ ಒಂದು ಹುದ್ದೆ. MDE MIS ಡೇಟಾ ಮ್ಯಾನೇಜರ್ ಒಂದು ಹುದ್ದೆ. NPPCD ಕನ್ಸಲ್ಟೆಂಟ್ ಒಂದು ಹುದ್ದೆ. ಲೆಗಲ್ ಕನ್ಸಲ್ಟೆಂಟ್ ಒಂದು ಹುದ್ದೆ. NFDS ಕನ್ಸಲ್ಟೆಂಟ್ ಒಂದು ಹುದ್ದೆ. M ಮತ್ತು E ಮ್ಯಾನೇಜರ್ ಒಂದು ಹುದ್ದೆ. ನೋಡಿ, ಈ ಎಲ್ಲ ಪೋಸ್ಟ್ಗಳಿಗೆ ಸಂಬಂಧಿಸಿದ PDF-ಗಳಿಗೆ ಲಿಂಕ್ನಲ್ಲಿ ಮೆನ್ಷನ್ ಮಾಡಿರ್ತಾನೆ. ಈ ಹುದ್ದೆಗಳು ಯಾವುದೇ ರೀತಿಯ ಆನ್ಲೈನ್ ಮೂಲಕ ಭರ್ತಿ ಮಾಡುವುದಿಲ್ಲ. ಎಲ್ಲ ಹುದ್ದೆಗಳು ವಾಕ್-ಇನ್ ಇಂಟರ್ವ್ಯೂ ಮೂಲಕ ಭರ್ತಿ ಮಾಡುತ್ತಾರೆ. ನಿಗದಿತ ದಿನಾಂಕ 6 ಮಾರ್ಚ್ 2026ರಂದು ಬೆಳಗ್ಗೆ 11 ಗಂಟೆಯಿಂದ ನಡೆಯಲಿದೆ. ಸ್ಥಳ ಆಫೀಸ್ ಆಫ್ ಚೀಫ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್, ನ್ಯಾಷನಲ್ ಹೆಲ್ತ್ ಮಿಷನ್, ಫಸ್ಟ್ ಫ್ಲೋರ್ ವೆಸ್ಟ್ ವಿಂಗ್, ಆರೋಗ್ಯ ಸೌಧ, ಮಾಗಡಿ ರೋಡ್, ಫಸ್ಟ್ ಕ್ರಾಸ್, ಬೆಂಗಳೂರು. ಇನ್ನು ಈ PDF ಡೌನ್ಲೋಡ್ ಮಾಡಿಕೊಂಡು ಹೆಚ್ಚಿನ ವಿವರವನ್ನು ಓದಿ ಹಾಗೂ ಬೇಕಾಗುವ ದಾಖಲೆಗಳನ್ನು ನೀವು ವಾಕ್-ಇನ್ ಇಂಟರ್ವ್ಯೂಗೆ ತೆಗೆದುಕೊಂಡು ಹೋಗಬೇಕು. ಇನ್ನು ಹೆಚ್ಚಿನ ವಿವರವನ್ನು ಪಡೆಯಲು PDF-ನಲ್ಲಿ ಅವರ ಆಫೀಸ್ ಮೊಬೈಲ್ ನಂಬರ್ ಕೊಟ್ಟಿರ್ತಾರೆ. ನೀವು ಅಲ್ಲಿಂದ ಮಾಹಿತಿ ತೆಗೆದುಕೊಳ್ಳಬಹುದು. ನಿಮಗೆ ಈ ಮಾಹಿತಿ ಉಪಯುಕ್ತವಾಗಿದೆ ಅಂದರೆ ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಮಾಹಿತಿಯೊಂದಿಗೆ ಬರೋಣ. ಧನ್ಯವಾದಗಳು.